ಬೆರಳೆಣಿಕೆಯ ಗ್ರಾಮಸ್ಥರಿದ್ದ ವೇಳೆ ಗ್ರಾಮಸಭೆ ಆರಂಭಿಸಲಾಯಿತಾದರೂ ಕೋರಂ ಇಲ್ಲದೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದಾಗ ಗೊಂದಲಮಯ ವಾತಾವರಣ ಸೃಷ್ಟಿಯಾಯಿತಾದರೂ ಅಂತಿಮವಾಗಿ ಒಂದಿಷ್ಟು ಗ್ರಾಮಸ್ಥರು ಸಭೆಗೆ ಆಗಮಿಸಿದ್ದರಿಂದ ಸಭೆ ಮುಂದುವರಿಸಲಾಯಿತು. ವರದಿ ವಾಚಿಸುತ್ತಿದ್ದಂತೆ ಕರ್ಣಿಕರ ಕಟ್ಟೆಯಿಂದ ಜಾರಂತಾಯ ದೈವಸ್ಥಾನ ಸಂಪರ್ಕಿಸುವ ಖಾಸಗಿ ರಸ್ತೆ ಅಗಲೀಕರಣಕ್ಕೆ ಖಾಸಗಿಯವರಿಂದ ಯಾವುದೇ ಅನುಮತಿ ಪತ್ರ ಪಡೆಯದೆ ಜನರ ತೆರಿಗೆ ಹಣ 39,000 ರೂಪಾಯಿ ಬಳಕೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ. ಅದಲ್ಲದೆ ಯಾವಾಗಲೂ ನಡೆದ ಕಾಮಗಾರಿಯನ್ನ 2023-24ರಲ್ಲಿ ನಡೆದಿರುವುದು ಎಂಬುದಾಗಿ ವರದಿಯಲ್ಲಿ ತಪ್ಪು ಮಾಹಿತಿ ನೀಡಲಾಗಿದೆ ಎಂಬುದಾಗಿ ಗ್ರಾಮಸ್ಥ ಸಂದೀಪ್ ಪಲಿಮಾರ್ ಆರೋಪಿಸಿದಾಗ ಗ್ರಾಮಸ್ಥರು ಅಭಿವೃದ್ಧಿ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಆ ಸಂದರ್ಭ ಅಭಿವೃದ್ಧಿ ಅಧಿಕಾರಿ ಬಿ ಶಶಿಧರ್ ನಿವೃತ್ತರಾದರು. ಆ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಂದ ಅದನ್ನು ಸಮರ್ಥಿಸುವ ಪ್ರಯತ್ನವೂ ನಡೆಯಿತು. ಕೈಗಾರಿಕಾ ಪ್ರದೇಶದಲ್ಲಿ ದಾರಿದೀಪಗಳಿದ್ರೂ ಅದು ಉರಿಯುತ್ತಿಲ್ಲ. ರಾತ್ರಿ ಹೊತ್ತು ಹೊರ ರಾಜ್ಯದ ಯುವಕರು ಅಡ್ಡಾಡುತ್ತಾ ಮಾದಕ ದ್ರವ್ಯಗಳ ವ್ಯಸನಿಗಳಾಗುತ್ತಿದ್ದು, ಸ್ಥಳೀಯವಾಗಿ ವಾಸದ ಮನೆಗಳಿರುವುದರಿಂದ ಅವರು ಬೇರೆ ಬೇರೆ ರೀತಿಯ ಆತಂಕ ಎದುರಿಸುವಂತಾಗಿದೆ. ಅಲ್ಲದೆ ಸ್ಥಳೀಯ ಗೋಣಿಚೀಲ ತಯಾರಿಕಾ ಕಂಪನಿ ತ್ರಿಚಕ್ರ ಸ್ಥಳೀಯ ಕೆಲಸಗಾರರನ್ನ ಕಡೆಗಣಿಸುತ್ತಿದ್ದು, ಅವರನ್ನ ಕೆಲಸದಿಂದ ಕಿತ್ತು ಹಾಕುತ್ತಿದ್ದಾರೆ ಎಂಬುದಾಗಿ ಪೊಲೀಸ್ ಇಲಾಖೆಯ ಅನುಪಸ್ಥಿತಿಯಲ್ಲಿ ಸಭೆಯಲ್ಲಿ ಗ್ರಾಮಸ್ಥ ಅಶ್ವಿನ್ ದೂರಿದ್ದಾರೆ. ಅಂತಿಮವಾಗಿ ಆರೋಗ್ಯಕ್ಕೆ ಹಾನಿಕಾರಕ ದುರ್ನಾತ ಹೊರಸೂಸುವ M11 ತಕ್ಷಣವೇ ಸಮಸ್ಯೆ ರಹಿತವಾಗಿ ಕಾರ್ಯಾಚರಿಸಬೇಕು, ಇಲ್ಲವೇ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಂತೆಯೇ ಗ್ರಾಮ ಪಂಚಾಯತ್ ನಿರ್ಣಯ ಕೈಗೊಂಡಿದೆ. ಮತ್ತೆ ನನ್ನ ಫ್ರೆಂಡ್ ಒಂದು ಚಾರ್ಜ್ ಅವರು ಇದು ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಮೆಲ್ ಎಲ್ಲ ತುಂಬ ಬರ್ತಾ ಇದೆ. ಈಗಲೂ ಬರ್ತಾ ಇದೆ, ಕಂಪ್ಲೇಂಟ್ ಇದೆ. ಬಟ್ ನಾವು ವಾಟರ್ ಸ್ಯಾಂಪಲ್ ಎಲ್ಲ ಟೆಸ್ಟ್ ಮಾಡಿದ್ದೇವೆ. ರಿಪೋರ್ಟಲ್ಲಿ ನಾರ್ಮಲ್ ಇದೆ. ವಾಟರ್ ಸ್ಯಾಂಪಲ್ ರಿಪೋರ್ಟಲ್ಲಿ ನಮಗೆ ಸಮಸ್ಯೆ ಬಂದಿಲ್ಲ. ಅಂದರೆ ನಾವು ಮಾಡುವ ಟೆಸ್ಟ್ ಉಡುಪಿಗೂ ಕಳಿಸಿದ್ದೇವೆ, ಅಲ್ಲಿದ್ದು ರಿಪೋರ್ಟಲ್ಲಿ ನಾರ್ಮಲ್ ಇದೆ. ಬಟ್ ಸ್ಮೆಲ್ಲಿಂದ ತುಂಬ ಸಮಸ್ಯೆ ಇದೆ. ಮಾಡಿದ್ರಂತೆ ಎಲ್ಲರಿಗೂ ನಮಗೆ ತಿಳಿದಿರುವಂತಹ ವಿಚಾರ. ಜನರು ಬೇಕಂತೇಳಿ ಇಲ್ಲಿ ಬಂದು ಒತ್ತಡ ತಂದು ಗಲಾಟೆ ಮಾಡಿದ್ದಲ್ಲ, ಅಧ್ಯಕ್ಷರ ನೇತೃತ್ವದಲ್ಲೇ ಮಾಡಿರುವಂಥದ್ದು. ಅವರ ನೇತೃತ್ವದಲ್ಲೇ ನಾವೆಲ್ಲ ಪಂಚಾಯತ್ ಪ್ರತಿಭಟನೆಗಳು ಮಾಡಿದ್ವಿ. ಆದ್ರೆ ನಾವು ಪೊಲ್ಯೂಷನ್ ಬೋರ್ಡ್ಗೆ ಇಲ್ಲಿಂದ ರಿಪೋರ್ಟ್ ಎಲ್ಲ ಮಾಡಿದ್ದಾರೆ, ಸತ್ಯ. ಅದರ ಮೇಲೆ ಪೊಲ್ಯೂಷನ್ ಸ್ಟೇಟ್ ಪ್ರೆಸಿಡೆಂಟ್ ನವರು ಬಂದಿದ್ರು ಇನ್ಸ್ಪೆಕ್ಷನ್ ಮಾಡಿ, ಇನ್ಸ್ಪೆಕ್ಷನ್ ಚೇರ್ಮನ್ ಅವರು ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಟ್ಟಿದ್ದಾರೆ. ಇಲ್ಲಿ ಪರಿಸರಕ್ಕೆ ತೊಂದರೆ ಆಗಿದ್ದು ಸತ್ಯ. ಹಾಗಾಗಿ ಕಂಪನಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೇನೆ, ನೀವು ಅದನ್ನು ಯಾವುದೇ ವಿಚಾರದಲ್ಲಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಮುಂದುವರಿಸುತ್ತಿದ್ದರೆ ಮಾತ್ರ ಮಾಡಬೇಕು. ಅಲ್ಲಿಯವರೆಗೆ ಅದು ಎಲ್ಲಿವರೆಗೆ ಬಂತು, ಮತ್ತೆ ಪರಿಸರ ಇಲಾಖೆ ಬಂತು, ಅದರ ಬಗ್ಗೆ ವರದಿ ಏನಿಲ್ವಾ ಓದಲಿಕ್ಕೆ? ವಿಶೇಷ ಗ್ರಾಮ ಸಭೆಯದ್ದು ಅಲ್ಲ, ಎಷ್ಟು ಅದರಲ್ಲಿ ಕಾರ್ಯಗತ ಆಯಿತು. ನಾವೀಗ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾವು ನಿರ್ಣಯ ಮಾಡಿದ್ದೇವೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ನಿರ್ಣಯ ಮಾಡಿದ್ರೆ ಅದನ್ನು ಎಷ್ಟು ಕಾರ್ಯಗತ ಆಯಿತು ಅಥವಾ ಎಷ್ಟು ಬಾಕಿ ಇದೆ? ಕರ್ಣಿಕರ ರಸ್ತೆ ಕಟ್ಟೆಯಿಂದ ಜಾಲದಾಯ ತಾಣದವರೆಗೆ ರಸ್ತೆ ಇದೆ. ಒಂದು ರಸ್ತೆ ನವೀನ್ ಚಂದ್ರ ಸುವರ್ಣ ಅವರ ಕಾಲದಲ್ಲಿ ಆಗಿದ್ದು, ಮೊದಲು ಏನಾಗಿತ್ತಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಕೆಳಗಡೆ ಗಾಡಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಒಂದು ನಮ್ಮ ಮೂಡು ಪರಿಮಾರಿನ ಧರ್ಮ ಜಾಲದಾಯನ ಒಂದು ಸಾಣ ಉಂಟು. ಆ ಸಾಣದ ಒಂದು 7-8 ಮನೆ ಇದೆ. ಅಲ್ಲಿಂದ ಒಂದು ರಿಕ್ವೆಸ್ಟ್ ಬಂದಿದ್ದು ನಮ್ಗೆ, ಅಲ್ಲಿ ಮೇಲೆ ಬರ್ಲಿಕ್ಕೆ ಆಗುದಿಲ್ಲ, ಮೇಲೆ ಬರುವಾಗ ಕೆಳಗೆ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು. ಆ ಪ್ರಕಾರ ಏನಾಯ್ತು, ಅಲ್ಲಿ ನಾವು ಹೇಳಿದ್ವಿ, ನೀವು ಆ ಜಾಗ ಯಾರಿಗೆ ಬರ್ತದೆ ಅಂತ ಇರುವಾಗ ಮಠದ ಬರ್ತದೆ. ಮಠದವರು ಮತ್ತೆ ಆ ಜಾಲದಾಯ ಸಾಣಕ್ಕೆ ಸಂಬಂಧಪಟ್ಟವರು ನೋಡಿ, ಯಾವ ಪರ್ಪಸ್ ಮೇಲೆ ಪರ್ಪಸ್ ಅದೆಲ್ಲ ಮಾಡ್ಬೇಕು. ಬೇರೆ ಎಲ್ಲಿ ಮಾಡಿದ್ರ ಅಂತ ಕಾಮಗಾರಿಯನ್ನ? ಬೇರೆ ಎಲ್ಲಿ ಯಾವ ಇಲ್ಲಿ ಮಾಡಿದ್ರು ಅದರ ಪರ್ಪಸ್ ಹೇಳಿ ನಮಗೆ. ಅದು ಖಾಸಗಿ ರಸ್ತೆ NOC ಕೊಟ್ಟಿದ್ದಾರಾ? ಯಾರು ಖಾಸಗಿ ಜಾಗದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ದು NOC ಕೊಟ್ಟಿದ್ದಾರೆ ಅವರು. ಅದಕ್ಕೆ ನೀವು ಖಾಸಗಿ ರಸ್ತೆಗಳನ್ನು ಅಗಲೀಕರಣ ಮಾಡಲಿಕ್ಕೆ ಪಂಚಾಯತಿನ ಹಣ ತೆಗೆದಾದ್ರೆ ನಮ್ಗೆ 2-3 ಕಾಮಗಾರಿ ಉಂಟು. ಅಲ್ಲಿ ಕೆಲವು ಗಾಡಿಯಲ್ಲಿ ಹೋಗುದಿಲ್ಲ. ಅಲ್ಲಿ ಅದರ ಪರ್ಪಸ್ ಅಲ್ಲಿ ಮಾಡ್ಬೋದಾ? NOC ಮಾಡದೆ ಒಪ್ಪಿಗೆ ಕೊಡಿ. ಈಗಲ್ಲ, ಪಕ್ಕದಾಗೆ ಹೇಳಿ, NOC ಕಾಪಿ ಕೊಡಿ. ನಿಮ್ಮ ಆಕ್ಟ್ ಪ್ರಕಾರ ಇದೆಯಾ? ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಇದೆಯಾ? ಒಂದು ಬಾರಿ ರಸ್ತೆ ಆದ ಮೇಲೆ ಪಂಚಾಯತ್ ನಿಯಮದ ಪ್ರಕಾರ ಅಗಲ ಎಷ್ಟಿರ್ಬೇಕು ಒಂದು ರಸ್ತೆ, ಕಾಂಕ್ರೀಟ್ ರಸ್ತೆ?
ಸಭಾಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೌಮ್ಯಲತಾ ಶೆಟ್ಟಿ ವಹಿಸಿದ್ರು. ಉಪಾಧ್ಯಕ್ಷ ರಾಯೇಶ್ವರ್ ಪೈ, ಅಭಿವೃದ್ಧಿ ಅಧಿಕಾರಿ ಬಿ ಶಶಿಧರ್, ನೋಡಲ್ ಅಧಿಕಾರಿ ರಾಮಕೃಷ್ಣ ಭಟ್, ಗ್ರಾಮಸ್ಥರಾದ ಯಶವಂತ್, ಪ್ರತೀಕ್ ಕೋಟ್ಯಾನ್, ಲಕ್ಷ್ಮಣ್ ಶೆಟ್ಟಿ, ನಾಗರಾಜ್ ಭಟ್, ಕೃಷ್ಣ ಬಂಕೇರ, ಗಿರಿಯಪ್ಪ ಪೂಜಾರಿ, ಕುಂಪ್ಲೆ ಸುರೇಶ್, ಮಾಲತಿ ದಿವಾಕರ್ ಸಹಿತ ವಿವಿಧ ಇಲಾಖಾಧಿಕಾರಿಗಳು ಹಾಗೂ ಗ್ರಾಮಸ್ಥರ ಅನೇಕರು ಪಾಲ್ಗೊಂಡಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.